ಎಲ್ಲರಿಗೂ ನಮಸ್ಕಾರ. ನಾ ಇವತ್ತು ಬೆಂಡಿಕಾಯಿ ಪಲ್ಯ ಮಾಡಿ ತೋರ್ಸಾಕತ್ತೇನ್ರಿ. ಬೆಂಡಿಕಾಯಿ ಭಾಳ ಎಳೆವು ಇರ್ತಾವ, ಈಗ ಸೀಸನ್ ಇರೋದ್ರಿಂದ ಅವನ್ನ ಬೆಂಡಿಕಾಯಿ ಇರ್ತಾವಲ್ರಿ ಅವನ್ನ ಕ್ಲೀನಂಗ ಈಗ ನೋಡ್ರಿ ಮುರು ತೋರಿಸ್ ನೋಡ್ರಿ, ಇಷ್ಟು ಎಳೆವು ಬಂದಾವು. ಇದೊಂದು ಸ್ವಲ್ಪ ಮುಂದಿನ ತೆಗೆದ್ರೆ ಅದು ಕಟ್ಟತ್ ಮುರಿಬೇಕ್ರಿ, ಅಂದ್ರೆ ಎಳೆಯುತ್ತೆ ಬೆಂಡಿಕಾಯಿ ಅಂತೇಳಿ ಗೊತ್ತಾಗ್ತತಿ. ಇವನ್ನ ಕಟ್ ಮಾಡ್ಕೋಬೇಕ್ರಿ. ಹಿಂಗೆ ಕಟ್ ಮಾಡ್ಕೊಂಡು ಅವು ಒಳಗೆ ಏನರ ಇದ್ರೂ ನೋಡಿ ಕಟ್ ಮಾಡ್ಬೇಕ್ರಿ. ಚೆಂದಾಗಿ ಕಟ್ ಮಾಡ್ಕೊಂಡು ಈಗ ನೋಡ್ರಿ ಎಳೆವಿರೋದ್ರಿಂದ ಜಲ್ದಿ ಕಟ್ ಆಗ್ತಾವ್ರಿ, ಭಾಳ ಬೆಸ್ಟ್ ಬರ್ತಾವೆ. ಈಗೆಲ್ಲ ನಾವು ಎಳೆ ಬೆಂಡೆಕಾಯಿನ ಚಂದಂಗ ಕಟ್ ಮಾಡ್ಕೊಂಡ ನೋಡ್ರಿ. ಇವನ್ನ ಏನು ಮಾಡಾಕ್ತಾನಂದ್ರೆ ಒಂದು ಪ್ಯಾನ್ ಇಟ್ಟ ಅದ್ರೊಳಗೆ ಸ್ವಲ್ಪ ಎಣ್ಣೆ ಹಾಕೊಂಡನ್ರಿ. ಎಣ್ಣೆ ಹಾಕೊಂಡು ಇವನ್ನ ಬೆಂಡೆಕಾಯಿ ಎಲ್ಲ ತೊಗೊಂಡ ಈಗ ಹುರ್ಕೊಳಾಗ್ತಾನ್ರಿ. ಬೆಂಡೆಕಾಯಿ ಚಂದಂಗೆ ಹುರಿದ್ರನ ಅದು ಪಲ್ಯ ಮಸ್ತ್ ಆಗುತ್ತೆ ರೀ. ಅದಕ್ಕೆ ನಾನು ಚೆನ್ನಾಗ ಹುರ್ಕೊಳಾಗ್ತಾನೆ. ಇದಕ್ಕೊಂದು ಕಲರ್ ಬರ್ತೈತೆ ನೋಡ್ರಿ. ಸ್ವಲ್ಪ ಒಂದು 2 ಮಿನಿಟನ ಅದನ್ನ ಸ್ಟೀಮ್ನಾಗ ಹಿಂಗೆ ಇಡ್ಬೇಕ್ರಿ. ಅದಂದ್ರೆ ಅದು ಬೆಸ್ಟ್ ಕುದ್ದಂಗೆ ಆಗ್ಬಿಡ್ತೈತೆ. ಅದು ಬೆಂಡೆಕಾಯಿ ಹುರಿ ಮುಂದಾಗನ 1-2 ಮಿನಿಟ್ ಹಂಗೆ ಇಡ್ಬೇಕ್ರಿ. ಈಗ ನೋಡ್ರಿ ನಾನು ಮಧ್ಯಕ್ಕೆ ಅದು ಎಣ್ಣೆ ಹಾಕೊಂಡ ಅದರಲ್ಲೇನ ನಾನು ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎಲ್ಲ ಹಾಕೋತೀನಿ ನೋಡ್ರಿ. ಬೆಳ್ಳುಳ್ಳಿನೂ ಹಾಕೊಂಡೇನಿ, ಈರುಳ್ಳಿನೂ ಸ್ವಲ್ಪ ಹಾಕೋತ್ನು. ಈ ಎಣ್ಣೆ ಒಳಗೆ ಹಾಕೊಂಡು ಇವನ್ನೆಲ್ಲ ಆಮೇಲೆ ಮತ್ತೆಲ್ಲ ಕೂಡಿನ ಫ್ರೈ ಮಾಡಕ್ಕೆ ಬರ್ತೈತೆ ರೀ. ಈಗ ನೋಡ್ರಿ ಈರುಳ್ಳಿನೂ ಇಲ್ಲೇ ನಡು ಹಾಕೊಂಡ್ಬಿಟ್ಟೆ ನಾನು. ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕ್ರಿ. ಇದಕ್ಕೆ ಹಿಂಗೆ ಮಾಡ್ಕೊಂಡಿಂದ ಇವನ್ನೆಲ್ಲನೂ ಮಿಕ್ಸ್ ಮಾಡಿ ಆಮೇಲೆ ಚೆಂದಂಗೆ ಫ್ರೈ ಮಾಡ್ಬೇಕ್ರಿ. ಈಗ ನೋಡ್ರಿ ಇದಕ್ಕೆ ಹಾಕೊಂಡೇನಿ. ಆಯಿಲ ನೋಡಿ ಹಾಕ್ರಿ, ನಿಮಗೆ ಎಷ್ಟು ಬೇಕಷ್ಟ. ಅದು ಹುರಿಯುವಾಗ ನೋಡ್ಕೊಂಡು ಹಾಕೋಬೇಕ್ರಿ. ಈಗ ನೋಡ್ರಿ ಬೆಂಡೆಕಾಯಿ ಎಲ್ಲ ಚೆಂದಂಗೆ ಫ್ರೈ ಆಗಿ ಹಾಕ್ತಾವು. ಅದ್ರ ಜೊತೆ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನೂ ಕೂಡ ಅವನ್ನ ಹಾಕೊಂಡು ಫ್ರೈ ಮಾಡಾಕತ್ತೇನೆ ರೀ. ಈಗ ಭಾಳ ಚೆಂದಂಗೆ ಇವ್ನ ಹುರಿದ್ರಿಂತ ಪಲ್ಯ ಭಾಳ ಟೇಸ್ಟ್ ಬರ್ತೈತಿ. ಈಗ ಹುರಿದಾಗೈತಲ್ರಿ, ಇದಕ್ಕೊಂದು ಸ್ವಲ್ಪ ನಾನು ಅರಿಶಿನ ಪುಡಿಯನ್ನು ಹಾಕೊಳಕ್ತಾನೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳಕ್ತಾನೆ. ಹಾಕೊಂಡು ಹಿಂಗೆಲ್ಲ ಚೆಂದಂಗೆ ಅದನ್ನ ಮಿಕ್ಸ್ ಮಾಡಾಕ್ತಾನೆ ನೋಡ್ರಿ, ಹುರಿಯಾಕತ್ತಾನೆ ನೋಡ್ರಿ. ಇದೆಲ್ಲನೂ ಮಿಕ್ಸ್ ಆತಲ್ರಿ. ಈಗ ಆಮೇಲೆ ಏನು ಮಾಡ್ತಾನಂದ್ರೆ ಖಾರ ಸ್ವಲ್ಪ ಹಾಕೊಳಕ್ತಾನೆ ರೀ. ಸ್ವಲ್ಪ ಮಸಾಲೆ ಖಾರನೂ ಹಾಕೊಳಕ್ತಾನೆ ಮತ್ತು ಮಸಾಲೆ ಪೌಡ್ರ್ ಮಾಡ್ಕೊಂಡೇನ್ರಿ ಮನ್ಯಾಗ, ಅದನ್ನು ಹಾಕೊಂಡಾನೆ. ಈಗ ನೋಡ್ರಿ ಮಸಾಲೆ ಪೌಡ್ರ್ ಐತಲ್ರಿ ಮನೆಯೊಳಗೆ, ಅದನ್ನು ಸ್ವಲ್ಪ ಹಾಕೊಳಕ್ತಾನೆ. ಮಸಾಲೆ ಖಾರ ಮಸಾಲೆ ಪೌಡ್ರ್ ಎರಡನ್ನೂ ಹಾಕೊಳಕ್ತಾನೆ ರೀ. ಆಮೇಲೆ ಖಾರ ಪುಡಿ ಮಾಡ್ಕೊಂಡಿದ್ದಾರೆ ಅದನ್ನು ಹಾಕೊಳಕ್ತಾನೆ. ಮನೆಯಲ್ಲೇ ಮಾಡಿದ್ದಿರ್ತಾವಲ್ರಿ ಅವನ್ನ ಹಾಕೊಂಡ್ರೆ ಟೇಸ್ಟ್ ಬರ್ತೈತಿ. ಖಾರಳ ಪುಡಿ ಮಾಡೋದು ನಾನು ಹಿಂದಿನ ವಿಡಿಯೋದಾಗ ತೋರ್ಸೇನ್ರಿ, ಅದನ್ನು ನೀವು ನೋಡಿ ಮಾಡ್ಬೋದು. ಈಗ ನೋಡ್ರಿ ಖಾರಳ ಎಲ್ಲ ಚೆಂದಾಗ ಹುರಿದ ಪುಡಿ ಮಾಡ್ಕೊಂಡಿರ್ತೀವಲ್ರಿ ಅದನ್ನು ಹಾಕೈತಿ. ಇದರಿಂದ ಪಲ್ಯ ಭಾಳ ಟೇಸ್ಟ್ ಬರ್ತೈತಿ. ಸ್ವಲ್ಪ ನೀರು ಹಾಕೊಳಕ್ತಾನೆ ರೀ. ನೀರೇನು ಜಾಸ್ತಿ ಹಾಕೋದು ಬೇಡ. ಅವು ಈಗಾಗಲೇ ಹುರಿದಿರ್ತಾವಲ್ರಿ, ಸ್ವಲ್ಪ ನೀರು ಹಾಕೊಂಡು ಒಂದು 2-3 ಮಿನಿಟ್ ಮುಚ್ಚಿಟ್ರೆ ಅದು ಸ್ಟೀಮ್ ಮೇಲೆ ಎಲ್ಲ ಬೆಂದ್ಬಿಟ್ಟಿರ್ತೈತಿ ನೋಡ್ರಿ. ಪಲ್ಯ ಆಗಿಬಿಟ್ಟೈತಿ. ಈಗ ಇಷ್ಟು ಮಾಡಿಬಿಟ್ರೆ ಈಗ ಬೆಂಡೆಕಾಯಿ ಪಲ್ಯ ಪೂರ್ತಿಯಾಗಿ ರೆಡಿ ಆಯ್ತು ನೋಡ್ರಿ. ಇದಷ್ಟು ನೀರು ಹೋಗೋದೇನು ಬೇಡ, ತಾನೇ ಅದು ಎಲ್ಲ ಇಂಕೊಂಬಿಡ್ತದೆ, ನೀರು ಕರೆಕ್ಟಾಗಿ ಬರ್ತದೆ ರೀ ಬೆಂಡೆಕಾಯಿ ಪಲ್ಯ. ಈಗ ನೋಡ್ರಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಈಗ ಬೆಂಡೆಕಾಯಿ ಪಲ್ಯ ಟೇಸ್ಟಿಯಾಗಿರುವಂಥ ಒಂದು ಎಳೆ ಬೆಂಡೆಕಾಯಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಇಷ್ಟು ಮಾಡಿಬಿಟ್ರೆ ಬೆಂಡೆಕಾಯಿ ಪಲ್ಯ ಚಪಾತಿ ಜೊತೆ ಅನ್ನದ ಜೊತೆನೂ ತಿಂತಾರೆ. ಚಪಾತಿ ಜೊತೆ ರೊಟ್ಟಿ ಜೊತೆ ಎಲ್ಲದ್ರ ಜೊತೆ. ನಾನು ಕುದಿಸೇ ಶೇಂಗಾ ಕಾಳು ಇಟ್ಕೊಂಡೇನ್ರಿ, ಟೇಸ್ಟ್ ಬರ್ಲತ್ತೇಳಿ ಅದ್ರ ಮ್ಯಾಲೆ ಹಾಕೊಳಕ್ತಾನೆ. ಇದನ್ನು ಹಾಕೊಂಡ್ರಂತೂ ಭಾರಿ ಟೇಸ್ಟ್ ಬರ್ತೈತೆ ರೀ. ಬೆಂಡೆಕಾಯಿ ಜೊತೆ ಇದು ಕಾಂಬಿನೇಷನ್ ಇರ್ತೈತಿ. ಅದಕ್ಕೆ ನಾನು ನೆನ್ಯಾಕಿಟ್ಟು ಕುದಿಸಿದ ಶೇಂಗಾ ರೀ ಅವನ್ನ ಇದ್ರ ಮ್ಯಾಲೆ ಹಾಕೊಂಡು ಟೇಸ್ಟ್ ಬರ್ಲತ್ತೇಳಿ ನಿಮಗೂ ತೋರ್ಸಾಕ್ತಾನೆ. ಇದೇ ಥರ ಬೆಂಡೆಕಾಯಿ ಪಲ್ಯ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಆಗಿರ್ತೈತಿ.